ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಒಂದು ಹುಡುಗಿನ ತೋರಿಸ್ತಾರೆ ಮತ್ತು ಆ ಜಾಗ ತುಂಬ ಹಿಮದಿಂದ ಕೂಡಿರುತ್ತೆ. ಆ ಹುಡುಗಿ ಕತ್ಲಲ್ಲಿ ಓಡ್ತಿರೋದು ಕಾಣಿಸುತ್ತೆ ಮತ್ತು ಆ ಹುಡುಗಿ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ಓಡ್ತಿರೋದು ಗೊತ್ತಾಗುತ್ತೆ. ನೋಡಿದ್ರೆ ಝೋಂಬಿಗಳು ಆ ಹುಡುಗಿನ ಹಿಡ್ಕೊಳ್ಳೋಕೆ ಹೋಗ್ತಾ ಇರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಆ ಹುಡುಗಿ ಝೋಂಬಿಗಳ ಕೈಗೆ ಸಿಗಾಕೊಂಡು ಸಾಯ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ 2 ಕಾರ್ಗಳನ್ನ ತೋರಿಸ್ತಾರೆ. ಅದರಲ್ಲಿ 7 ಜನ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ್ಯಕ್ಚುಲಿ ಅವರು ಈಸ್ಟರ್ ಫೆಸ್ಟಿವಲ್ ಸೆಲೆಬ್ರೇಷನ್ಗೋಸ್ಕರ ಅಲ್ಲಿಗೆ ಹೋಗ್ತಾ ಇರ್ತಾರೆ. ಆ ಪ್ಲೇಸ್ ಯಾವುದು ಅಂದರೆ ಓಕ್ಸ್ ಆಗಿರುತ್ತೆ. ಓಕ್ಸ್ ತುಂಬ ಹಿಮದಿಂದ ಕೂಡಿರೋ ಪ್ರದೇಶ ಆಗಿರುತ್ತೆ ಮತ್ತು ಬೆಟ್ಟಗಳ ಹಿಂದೆ ಇರುತ್ತೆ. ಅವ್ರು ಅಲ್ಲಿಗೆ ಯಾಕೆ ಹೋಗ್ತಿದ್ದಾರೆ ಅಂದರೆ ಸಾರಾ ಅನ್ನೋ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ವೀಕ್ಷಕರೇ, ಸಾರಾ ಅಂದರೆ ಇಲ್ಲಿ ಮೊದಲನೇ ಸೀನಲ್ಲಿ ಸತ್ತ ಹುಡುಗಿನೇ ಆಗಿರ್ತಾಳೆ. ನಂತರ ಅವರು ಆಕ್ಸ್ಫರ್ಡ್ನಲ್ಲಿ ಅವರ ಗಾಡಿಗಳನ್ನ ಪಾರ್ಕ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಮುಂದಕ್ಕೆ ಯಾವುದೇ ಗಾಡಿಗಳು ಹೋಗೋಕ್ಕೆ ಆಗ್ತಾ ಇರಲ್ಲ. ನಂತರ ಅಲ್ಲಿಂದ ವಿಗಾರ್ಡ್ ಸ್ನೋ ಬೈಕ್ ಓಡಿಸ್ಕೊಂಡು ಹೋಗ್ತಾನೆ ಮತ್ತು ಮಿಕ್ದವರೆಲ್ಲ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅವರಲ್ಲಿ ಸ್ವಲ್ಪ ಹೊತ್ತಿಗೆ ಸಾರಾ ಮನೆ ತಲುಪಿ ಅಲ್ಲಿ ಸ್ನೋಯಿಂದ ತುಂಬ ಎಂಜಾಯ್ ಮಾಡ್ತಾರೆ. ಲೀವ್ ಅನ್ನೋಳು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಅಲ್ಲಿ ಯಾರನ್ನೋ ನೋಡಿ ತುಂಬ ಹೆದರ್ಕೊಂಡು ಓಡೋಗ್ತಾಳೆ ಮತ್ತು ಅಲ್ಲಿದ್ದ ಫ್ರೆಂಡ್ಸ್ಗೆಲ್ಲ ಹೇಳ್ತಾಳೆ ತಾನು ಏನೋ ನೋಡಿದೆ ಅಂತ. ಅವಳ ಮಾತನ್ನ ಕೇಳಿ ಅಲ್ಲಿಂದ ಹೊರಗಡೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಸ್ಟ್ರೇಂಜರ್ ಬರ್ತಾನೆ ಮತ್ತು ಅವನು ಒಂದು ಕಪ್ ಕಾಫಿ ಕೇಳ್ತಾನೆ. ಹಾಗೆ ಮಾತಾಡ್ತಾ ಆ ಮನೆ ಒಳಗಡೆನೇ ಹೋಗ್ತಾನೆ. ಒಳಗಡೆ ಹೋದ ಸ್ಟ್ರೇಂಜರ್ ಕಾಫಿ ಕುಡಿಯೋದಲ್ಲದೆ ಅಲ್ಲಿದ್ದ ಬಿಯರ್ ಬಾಟ್ಲನ್ನ ತಗೊಂಡು ಕುಡಿತಾನೆ ಮತ್ತು ಆತ ಆ ಮನೆ ತನ್ನದೇ ಅನ್ನೋ ಥರ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವರೆಲ್ಲ ತುಂಬ ಗೊತ್ತಿರೋರ ಥರ ನಡ್ಕೊತಾನೆ. ನಂತರ ಆ ವ್ಯಕ್ತಿ ಅಲ್ಲಿದ್ದ ಎಲ್ರಿಗೂ ಆ ಪ್ಲೇಸ್ನ ಡಾರ್ಕ್ ಪಾಸ್ಟ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಆ ಪ್ಲೇಸ್ನ ನಾಜಿಸ್ಗಳು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಮತ್ತು ಕರ್ನಲ್ ಹರ್ಜಾಗ್ ಇದರ ಇನ್ಚಾರ್ಜ್ ಆಗಿರ್ತಾನೆ ಅಂತಾನೆ. ನಂತರ ಅವ್ರ ಲೈಫ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅಂತ ಹೇಳ್ತಾನೆ. ಆನಂತರ ನಾಜಿಸ್ಗಳು ತಾವು ಡಿಫೀಟ್ ಆಗ್ತಿದ್ದೀವಿ ಅಂತ ಅನ್ಕೊತಾರೆ ಮತ್ತು ಅವರು ಆ ಪ್ಲೇಸ್ನ ಬಿಟ್ಟು ಹೋಗ್ತಾರೆ. ಯಾಕಂದರೆ ಅವರು ಅಲ್ಲಿ ತುಂಬ ಜನ ಸಾಯ್ತಾ ಇರ್ತಾರೆ ಮತ್ತು ಬದುಕೋದು ತುಂಬ ಕಷ್ಟ ಆಗಿರುತ್ತೆ ಮತ್ತು ಅವರಿಗೆ ಕೋಪ ಬಂದಿರುತ್ತೆ. ಅದರಿಂದ ಅಲ್ಲಿದ್ದ ಸೋಲ್ಜರ್ಸ್ ಕೂಡ ಹೊರಟೋಗ್ತಾ ಇರ್ತಾರೆ. ಇದನ್ನು ಗಮನಿಸಿದ ಅವ್ರ ಕ್ಯಾಪ್ಟನ್ ಕೂಡ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಆದರೆ ಅಲ್ಲಿದ್ದ ಚಳಿಗೆ ಕ್ಯಾಪ್ಟನ್ ಕೂಡ ಅಲ್ಲೇ ಸತ್ತೋಗ್ತಾನೆ. ಈ ಘಟನೆಯಿಂದ ಆ ಸ್ಟ್ರೇಂಜರ್ಗೆ ಅಲ್ಲಿ ತುಂಬ ಎವಿಲ್ ಪವರ್ಗಳಿದೆ ಅಂತ ತಿಳ್ಕೊಂಡಿರ್ತಾನೆ ಮತ್ತು ಆ ದೆವ್ವಗಳು ಎದ್ದು ಬರದೇ ಇದ್ದರೆ ಸಾಕು ಅಂತ ಪ್ರೇ ಮಾಡ್ಕೊತಾನೆ. ಆ ವ್ಯಕ್ತಿ ಮಾತನ್ನು ಕೇಳಿ ರಾ ಅನ್ನೋನು ನಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತು ಆ ವ್ಯಕ್ತಿನ ವ್ಯಂಗ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವರೆಲ್ಲ ಮೆಡಿಕಲ್ ಸ್ಟೂಡೆಂಟ್ ಆದ್ದರಿಂದ ದೆವ್ವಗಳನ್ನ ನಂಬ್ತಾ ಇರೋಲ್ಲ. ಇವ್ರ ನಡವಳಿಕೆಯಿಂದ ಆ ಸ್ಟ್ರೇಂಜರ್ಗೆ ತುಂಬ ಕೋಪ ಬರುತ್ತೆ. ಕೋಪ ಬಂದು ರಾಯ್ ಕುತ್ಕೆನ ಗಟ್ಟಿಯಾಗಿ ಹಿಡ್ಕೊತಾನೆ ಮತ್ತು ನಿಂಗೆ ಇಂಟೆಸ್ಟೈನ್ ಹೊರಗಡೆ ಬಂದರೆ ಹೇಗೆ ಟ್ರೀಟ್ ಮಾಡ್ತೀಯ ಅಂತಾನೆ ಮತ್ತು ಅವ್ರಿಗೆಲ್ಲ ವಾರ್ನಿಂಗ್ ಮಾಡಿ ಅಲ್ಲಿಂದ ಊಟನ ತೆಗೆದುಕೊಂಡು ಹೋಗ್ತಾನೆ ಮತ್ತು ಅಲ್ಲೇ ಅವನ ಟೆಂಟ್ನ ಕೂಡ ಹಾಕ್ಕೊತಾನೆ. ಸ್ವಲ್ಪ ಹೊತ್ತಾದಮೇಲೆ ಒಂದು ವಿಚಿತ್ರ ಶಬ್ದ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ. ಅನಂತರ ಆ ವ್ಯಕ್ತಿ ತಲೆ ಕೆಡಿಸ್ಕೊಂಡು ಆ ವಿಚಿತ್ರ ಶಬ್ದ ಯಾವುದಂತ ನೋಡೋಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಝೋಂಬಿ ನಿಂತಿರುತ್ತೆ. ಆಗ ಆತ ಹೆದರುತ್ತಾ ಆ ಝೋಂಬಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂದ್ಕೊಳ್ಳೋಷ್ಟರಲ್ಲಿ ಒಂದು ಝೋಂಬಿ ಬಂದು ಅವನ ಕುತ್ತಿಗೆನ ಕತ್ತರಿಸುತ್ತೆ. ಆದರೂ ಆತ ಅದನ್ನು ಮೀರಿ ಅಲ್ಲಿಂದ ಎಸ್ಕೇಪ್ ಆಗಿ ಅವನ ಟೆಂಟ್ ಹತ್ರ ಬರ್ತಾನೆ. ಝೋಂಬಿ ಕೂಡ ಅವನ್ನ ಫಾಲೋ ಮಾಡಿ ಅವನ್ನ ಕ್ರೂರವಾಗಿ ಕೊಂದ್ಬಿಡುತ್ತೆ. ಇದಾದ ನಂತರ ಆ ವ್ಯಕ್ತಿ ಮಾತಿಂದ ವಿಗಾರ್ಡ್ ಅನ್ನೋನಿಗೆ ಯೋಚನೆ ಜಾಸ್ತಿ ಆಗುತ್ತೆ ಮತ್ತು ಆತನ ಫ್ರೆಂಡ್ ಆದ ಸಾರಾ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಅವಳನ್ನ ಹುಡ್ಕೊಂಡು ಹೋಗೋಕ್ಕೆ ಡಿಸೈಡ್ ಮಾಡಿ ಅವನ ಫ್ರೆಂಡ್ಸ್ಗಳ ಹತ್ರ ಹೇಳ್ತಾನೆ ಮತ್ತು ತಾನು ನಾಳೆ ಅಷ್ಟರಲ್ಲಿ ಬಂದಿಲ್ಲ ಅಂದರೆ ಅವರು ಅಲ್ಲಿ ನಿಲ್ಲಿಸಿರೋ ಕಾರ್ ಹತ್ರ ಹೋಗಿ ಹೆಲ್ಪ್ ಕೇಳ್ಬೋದು ಅಂತಾನೆ. ಅನಂತರ ವಿಗಾರ್ಡ್ ಅಲ್ಲಿಂದ ಸ್ನೋ ಬೈಕ್ ತಗೊಂಡು ಹೊರಟೋಗ್ತಾನೆ. ಅವನು ಹೋದ್ಮೇಲೆ ಅವರೆಲ್ಲ ಸ್ನೋವಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವನ್ನ ಯಾರೂ ಸೀರಿಯಸ್ ಆಗಿ ತಗೊಂಡಿರಲ್ಲ. ಮುಂದೆ ವಿಗಾರ್ಡ್ ಸಾರಾನ ಹುಡುಕ್ತಾ ಇರ್ತಾನೆ. ಹುಡುಕ್ತಾ ಆ ವ್ಯಕ್ತಿ ಹಾಕಿರೋ ಟೆಂಟ್ ಹತ್ರ ಹೋಗ್ತಾನೆ. ಅಲ್ಲಿಗೆ ಹೋಗಿ ಟೆಂಟ್ ಓಪನ್ ಮಾಡಿದ್ರೆ ತಕ್ಷಣ ಆ ವ್ಯಕ್ತಿ ತುಂಬ ಕೆಟ್ಟದಾಗಿ ಕೊಲ್ಲಲ್ಪಟ್ಟಿರ್ತಾನೆ. ಅದನ್ನು ನೋಡಿದ ವಿಗಾರ್ಡ್ ತುಂಬ ಭಯ ಬೀಳ್ತಾನೆ ಮತ್ತು ಬ್ಲಡ್ಡಲ್ಲಿ ನಡ್ಕೊಂಡೋಗಿರೋ ಸ್ಟೆಪ್ಸ್ ಕಾಣಿಸುತ್ತೆ. ಆ ಹೆಜ್ಜೆ ಗುರುತು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗದೆ ವಿಗಾರ್ಡ್ ಅದನ್ನು ಫಾಲೋ ಮಾಡಿಕೊಂಡು ಹೋಗ್ತಾನೆ. ಆದರೆ ಆ ಹೆಜ್ಜೆ ಗುರುತಿಂದ ಆತ ಒಂದು ಗುಹೆನಲ್ಲಿ ಬೀಳ್ತಾನೆ. ಅನಂತರ ಇನ್ನೊಂದು ಕಡೆ ಆ ಮನೆ ತೋರಿಸ್ತಾರೆ. ಆ ಮನೇಲಿ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ಓಪನ್ ಮಾಡಿದ್ರೆ ಅವರೆಲ್ಲ ಸರ್ಪ್ರೈಸ್ ಆಗ್ತಾರೆ. ಯಾಕಂದರೆ ಆ ಬಾಕ್ಸ್ನಲ್ಲಿ ತುಂಬ ಬೆಲೆ ಬಾಳೋ ಗೋಲ್ಡ್ ಇರುತ್ತೆ. ಆ ಗೋಲ್ಡ್ ಎಲ್ಲಿಂದ ಬಂತು ಅಂದ್ಕೊಳ್ಳೋಷ್ಟರಲ್ಲಿ ಅಲ್ಲಿಂದ ನಾಜಿಸವನ್ನು ಕದ್ದಿರೋದು ಅಂತ ಗೊತ್ತಾಗುತ್ತೆ. ಆಗ ಮಾರ್ಟಿನ್ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ ಅಂತಾನೆ. ನಂತರ ಐರ್ಲೆಂಡ್ ಅಲ್ಲಿಂದ ಹೋಗ್ತಾನೆ ಮತ್ತು ಅವನ ಹಿಂದೆ ಕ್ರೈಸ್ ಕೂಡ ಹೋಗ್ತಾಳೆ. ಆಮೇಲೆ ಐರ್ಲೆಂಡ್ ಹಿಂದೆ ಬಂದು ಅವಳನ್ನ ಹುಡುಕಿದ್ರೆ ಅವಳು ಇರಲ್ಲ. ಯಾಕಂದರೆ ಅವಳು ಇನ್ನೂ ಔಟ್ ಹೌಸ್ನಲ್ಲೇ ಇರ್ತಾಳೆ. ಆದರೆ ಅವಳು ಐರ್ಲೆಂಡ್ ಅವಳಿಗೆ ಜೋಕ್ ಮಾಡ್ತಾ ಇದ್ದಾನೆ ಅನ್ಕೊತಾಳೆ. ಯಾಕಂದರೆ ಹೊರಗಡೆಯಿಂದ ಅವಳನ್ನ ಯಾರೋ ಗಮನಿಸ್ತಿದ್ದಾರೆ ಅನ್ಕೊತಾಳೆ.
ಅಷ್ಟರಲ್ಲಿ ಒಂದು ಝೋಂಬಿ ಅವಳನ್ನ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಕ್ರೈಸ್ ತುಂಬ ಭಯ ಬಿದ್ದು ಔಟ್ ಹೌಸಿಂದ ಮನೆಗೆ ಓಡೋಗ್ತಾಳೆ. ಆದರೆ ಮನೇಲಿ ಇರೋರೆಲ್ಲ ಜೋರಾಗಿ ಕೂಗಾಡ್ತಾ ಮ್ಯೂಸಿಕ್ ವಾಲ್ಯೂಮ್ ಜಾಸ್ತಿ ಕೊಟ್ಟಿರೋದ್ರಿಂದ ಅವಳು ಕೂಗಾಡೋದು ಅವ್ರಿಗೆ ಕೇಳಿಸೋದಿಲ್ಲ. ಬಟ್ ಅನ್ನೋಳಿಗೆ ಏನೋ ಕೇಳಿಸುತ್ತೆ. ಆಗ ಮ್ಯೂಸಿಕ್ ಆಫ್ ಮಾಡಿ ಹೊರಗಡೆ ಬಂದು ಏನು ಸೌಂಡ್ ಅಂತ ನೋಡೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಝೋಂಬಿಗಳು ಕ್ರೈಸ್ನ ಹಿಡ್ಕೊಂಡು ಅವಳನ್ನ ಎತ್ಕೊಂಡು ಹೊರಟೋಗ್ತವೆ. ಆದರೆ ಹೇನಾಗೆ ತುಂಬ ಹೊತ್ತು ನೋಡಿದ್ರೂ ಹೊರಗಡೆ ಏನೂ ಕಾಣಿಸೋದಿಲ್ಲ. ಆದರೆ ಅವಳಿಗೆ ಅಲ್ಲೇನೋ ಸಮಸ್ಯೆ ಇದೆ ಅಂದ್ಕೊಂಡು ಅಲ್ಲಿಂದ 3 ಜನ ಫ್ರೆಂಡ್ಸ್ನ ಕರ್ಕೊಂಡು ಹೊರಗಡೆ ಬರ್ತಾಳೆ ಮತ್ತು ಕ್ರೈಸ್ನ ಹುಡ್ಕೋಕ್ಕೆ ಹೋಗ್ತಾರೆ. ಆದರೆ ಆ 4 ಜನಕ್ಕೆ ಅವಳು ಸಿಗೋದೇ ಇಲ್ಲ. ಆದರೆ ಆ ಮನೇಲಿ ಒಂದು ಬ್ಯಾಗ್ ಸಿಗುತ್ತೆ. ಅದು ಸಾರಾ ಬ್ಯಾಗ್ ಆಗಿರುತ್ತೆ. ಆಗ್ಲಿಂದ ಅವ್ರಿಗೆಲ್ಲ ಆ ಪ್ಲೇಸ್ ಬಗ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಪ್ಲೇಸ್ ಒಳ್ಳೆಯದಲ್ಲ ಅಂದ್ಕೊತಾರೆ. ನಂತರ ಏನೋ ವಿಂಡೋಯಿಂದ ಹೊರಗಡೆ ನೋಡ್ತಾ ಇರ್ತಾಳೆ. ಆಗ ಕ್ರೈಸ್ ಆ ವಿಂಡೋ ಹತ್ರ ಬರ್ತಾಳೆ. ಆದರೆ ನೋಡ್ತಾ ನೋಡ್ತಾ ಅದು ಜಸ್ಟ್ ಕ್ರೈಸ್ನ ಕತ್ತರಿಸಿರೋ ತಲೆ ಆಗಿರುತ್ತೆ. ಅದನ್ನ ನೋಡಿ ತುಂಬ ಹೆದರ್ಕೊಂಡು ಕಿರಿಸ್ತಾಳೆ. ಅವಳು ಕಿರ್ಚೋದು ನೋಡಿ ಎಲ್ಲರೂ ಗಾಬರಿ ಬೀಳ್ತಾರೆ. ಆಗ ಲೈವ್ ಅನ್ನೋಳು ಅದೇ ವಿಂಡೋಯಿಂದ ಹೊರಗಡೆ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೊರಗಡೆ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಝೋಂಬಿ ಲೈವ್ ಕೂದಲನ್ನ ಹಿಡ್ಕೊಂಡು ಎಳೆಯುತ್ತೆ. ಲೈವ್ಗೆ ಗಾಬರಿಯಾಗಿ ತುಂಬ ಜೋರಾಗಿ ಕಿರಿಸ್ತಾಳೆ. ಅಷ್ಟರಲ್ಲಿ ಅಲ್ಲಿದ್ದವರೆಲ್ಲ ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ ಮತ್ತು ಎಲ್ಲ ಡೋರ್ಸ್ನ ಕ್ಲೋಸ್ ಮಾಡ್ತಾರೆ. ಆದರೆ ಆ ಝೋಂಬಿಗಳು ಎಷ್ಟು ಸ್ಟ್ರಾಂಗ್ ಇರ್ತವೆ ಅಂದರೆ ಕ್ಲೋಸ್ ಮಾಡಿರೋ ಡೋರ್ಸ್ನ ಹೊಡೆದಾಕಿ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಮತ್ತು ಹಾಗೆ ಅಲ್ಲಿದ್ದ ಎಲ್ಲ ಝೋಂಬಿಗಳು ಮನೆ ಸುತ್ತ ಅಟ್ಯಾಕ್ ಮಾಡ್ತವೆ. ನಂತರ ಒಂದು ಝೋಂಬಿ ಕೈನ ಕಟ್ ಮಾಡ್ತಾಳೆ. ಆಗ ಅಲ್ಲಿರೋರಿಗೆ ಅದು ನಾಜಿ ಝೋಂಬಿ ಅಂತ ಗೊತ್ತಾಗುತ್ತೆ. ಅಲ್ಲಿ ಏರ್ಲ್ಯಾಂಡ್ ಅನ್ನೋನು ತುಂಬ ಹೆದರ್ಕೊತಾನೆ ಮತ್ತು ಎಲ್ಲರೂ ಅವ್ರವ್ರ ಕೇರ್ ಮಾಡ್ಕೊಳ್ಳಿ, ಆಗ ಝೋಂಬಿ ಕೂಡ ಏನೂ ಮಾಡೋಲ್ಲ ಅಂತ ಒಂದು ಮೂವಿ ಕತೆ ಹೇಳ್ತಾನೆ. ಆದರೆ ಝೋಂಬಿ ಅವನ್ನ ಸಾಯಿಸ್ಬಿಡುತ್ತೆ. ಮತ್ತು ಇನ್ನೊಂದು ಕಡೆ ವಿಗಾರ್ಡ್ ಗುಹೆ ಒಳಗಡೆ ಬಿದ್ದು ಜ್ಞಾನ ತಪ್ಪಿಡ್ತಾನೆ. ನಂತರ ಎಚ್ಚರ ಆಗಿ ಅಲ್ಲಿ ಒಂದು ಮರ ತುಂಡು ತಗೊಂಡು ಬೆಂಕಿ ಹಚ್ಕೊತಾನೆ. ಯಾಕಂದರೆ ಆ ಗುಹೆಯಲ್ಲಿ ಏನೂ ಕಾಣ್ತಾ ಇರಲ್ಲ. ಮತ್ತು ಆ ಕತ್ಲೆಯಲ್ಲಿ ಗುಹೆ ಒಳಗಡೆ ಹೋಗ್ತಾ ಹೋಗ್ತಾ ಅವನಿಗೆ ತುಂಬ ವೆಪನ್ಸ್ ಕಾಣಿಸುತ್ತೆ ಮತ್ತು ಅದ್ರ ಜೊತೆ ಹೆಲ್ಮೆಟ್ಗಳು ಕೂಡ ಕಾಣಿಸುತ್ತೆ. ಹಾಗೂ ಆ ವೆಪನ್ಗಳು ಜರ್ಮನ್ದು ಅಂತ ಅವನಿಗೆ ಗೊತ್ತಾಗುತ್ತೆ. ಆ ಹೆಲ್ಮೆಟ್ಗಳನ್ನ ನೋಡ್ತಾ ಇರಬೇಕಾದ್ರೆ ವಿಗಾರ್ಡ್ಗೆ ಸಾರನ ತಲೆ ಕೂಡ ಕಾಣಿಸುತ್ತೆ. ಆ ಕಟ್ಟಾಗಿರೋ ತಲೆ ನೋಡಿ ವಿಗಾರ್ಡ್ ಭಯದಿಂದ ಹೊರಗಡೆ ಬಂದ್ಬಿಡ್ತಾನೆ. ಬಟ್ ಅವನು ಆ ಟನಲ್ನಿಂದ ಹೊರಗಡೆ ಬಂದರೆ ಒಂದು ಝೋಂಬಿ ಅವನ್ನ ಅಟ್ಯಾಕ್ ಮಾಡುತ್ತೆ. ಆದರೆ ವಿಗಾರ್ಡ್ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಅದ್ರ ಜೊತೆ ಫೈಟ್ ಮಾಡಬೇಕಾದ್ರೆ ಇನ್ನೊಂದು ಝೋಂಬಿ ಹಿಮದಿಂದ ಎದ್ಬರೋದು ತೋರಿಸ್ತಾರೆ. ಇದರ ನಂತರ ಇನ್ನೊಂದು ಕಡೆ ಎಲ್ಲರೂ ಆ ಮನೇಲಿ ಕೂತು ಒಂದು ಪ್ಲ್ಯಾನ್ ಮಾಡ್ಕೊತಾ ಇರ್ತಾರೆ. ಅದೇನೆಂದರೆ ಝೋಂಬಿಗಳನ್ನ ಮಾತಾಡಿಸಿದ್ರೆ ಅವುಗಳ ಅಟೆನ್ಷನ್ ಚೇಂಜ್ ಆಗುತ್ತೆ. ಆಗ ಇಬ್ಬರು ಕಾರ್ ಹತ್ರ ಹೋಗಿ ಹೆಲ್ಪ್ ಕೇಳ್ಬೋದು ಅಂತ ಅಂದ್ಕೊತಾರೆ. ಪ್ಲ್ಯಾನ್ ಪ್ರಕಾರ ಇಬ್ಬರು ಝೋಂಬಿಗಳನ್ನ ಒಂದು ಕಡೆ ಅಟೆನ್ಷನ್ ತಗೊತಾ ಇರ್ತಾರೆ ಮತ್ತು ಇನ್ನೊಂದು ಕಡೆ ಮತ್ತು ಲೀವ್ ಕಾರ್ ಕಡೆ ಹೆಲ್ಪ್ ತಗೊಳ್ಳೋಕ್ಕೆ ಓಡ್ತಾರೆ. ಆದರೆ ಮತ್ತು ಲೀವ್ ದಾರಿ ತಪ್ತಾರೆ. ಅವ್ರಿಗೆ ಗೊತ್ತಾಗದೆ ನಿಂತಿರಬೇಕಾದ್ರೆ ಅಲ್ಲಿಗೆ ಒಂದು ಝೋಂಬಿ ಬರುತ್ತೆ. ಇನ್ನೊಂದು ಕಡೆ ವಿಗಾರ್ಡ್ ಆ ಝೋಂಬಿಗಳ ಜೊತೆ ಫೈಟ್ ಮಾಡ್ತಾ ಸಾಯಿಸ್ತಾ ಇರ್ತಾನೆ. ಒಂದು ಝೋಂಬಿನ ಅಲ್ಲೇ ಸಾಯಿಸ್ತಾನೆ ಮತ್ತು ಇನ್ನೊಂದು ಝೋಂಬಿನ ಹಿಡ್ಕೊಂಡು ಗುಡ್ಡದ ಮೇಲಿಂದ ಬೀಳ್ತಾನೆ. ಆ ರೋಪ್ ಸಹಾಯದಿಂದ ಅವರಿಬ್ಬರು ಗುಡ್ಡದ ಮಧ್ಯೆನೇ ಸಿಗಾಕೊತಾರೆ. ಆಗ ವಿಗಾರ್ಡ್ ತುಂಬ ಕಷ್ಟಪಡ್ತಾನೆ ಝೋಂಬಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ. ಆದರೂ ಝೋಂಬಿ ವಿಗಾರ್ಡ್ ಕುತ್ತಿಗೆನ ಕಚ್ಚೋಕೆ ಹೋಗುತ್ತೆ. ಆದರೆ ವಿಗಾರ್ಡ್ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ಆ ಝೋಂಬಿನ ಅಲ್ಲಿಂದ ಕಷ್ಟಪಟ್ಟು ಬೀಳಿಸ್ತಾನೆ. ಅದಾದಮೇಲೆ ಇನ್ನೊಂದು ಕಡೆ ಮತ್ತು ಲೀವ್ ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಝೋಂಬಿಗಳ ಜೊತೆ ಫೈಟ್ ಮಾಡ್ತಾ ಇರ್ತಾರೆ. ಆದರೆ ಲೀವ್ ಎದ್ರುಕೊಂಡು ಅಲ್ಲಿಂದ ಹೋಗ್ತಾಳೆ. ಅವಳು ಓಡಬೇಕಾದ್ರೆ ಝೋಂಬಿ ಅವಳು ಎದುರುಗಡೆ ಬಂದು ಅವಳನ್ನ ಹೊಡೆಯುತ್ತೆ. ಲೀವ್ ಹೇಗಿದ್ರೂ ಸಾಯ್ತೀನಿ ಅಂತ ಗೊತ್ತಾಗಿ ಎಲೆಕ್ಟ್ರಿಕ್ ಸ್ಟಿಕ್ಕಿಂದ ಬ್ಲಾಸ್ಟ್ ಮಾಡ್ತಾಳೆ. ಅವಳ ಹತ್ರ ಇದ್ದ ಎಲ್ಲ ಝೋಂಬಿಗಳು ಸಾಯ್ತವೆ. ಅದನ್ನು ನೋಡಿದ ಝೋಂಬಿ ಕ್ಯಾಪ್ಟನ್ ಅಲ್ಲಿಗೆ ಬರ್ತಾನೆ ಮತ್ತು ಅಲ್ಲಿರೋ ಗುಡ್ಡದ ಮೇಲೆ ನಿಂತ್ಕೊಂಡು ಏನಾದರೂ ಹೆಲ್ಪ್ ಸಿಗುತ್ತಾ ಅಂತ ನೋಡ್ತಾಳೆ. ಆದರೆ ಯಾವ ಹೆಲ್ಪ್ ಸಿಗದೆ ಅಲ್ಲಿರೋ ಮಂಜನ್ನು ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾಳೆ ಮತ್ತು ಝೋಂಬಿ ಜೊತೆ ಅಲ್ಲಿ ಕೆಳಗಡೆ ಬೀಳ್ತಾಳೆ. ಅವಳು ಎದ್ದಾಗ ಅವಳಿರೋ ಜಾಗ ತುಂಬ ಮಂಜಿನಿಂದ ಕೂಡಿರುತ್ತೆ ಮತ್ತು ಜೊತೆಗೆ ಬಿದ್ದ ಝೋಂಬಿ ಸಿಗಾಕೊಂಡಿದ್ದ ಝೋಂಬಿನ ನೋಡಿ ಅಲ್ಲಿಗೆ ಹೋಗಿ ಅದನ್ನು ಸಾಯಿಸ್ತಾಳೆ. ಇದಾದ ನಂತರ ಇನ್ನೊಂದು ಕಡೆ ವಿಗಾರ್ಡ್ ಅವನು ಇಂಜುರಿ ಆಗಿರೋ ಕುತ್ತಿಗೆನ ಅವನೇ ತಾನೇ ಸ್ಟಿಚ್ ಮಾಡ್ಕೊತಾನೆ. ನಂತರ ಅವನ ಹತ್ರ ಇದ್ದ ಮಿಷಿನ್ ಗನ್ ರೆಡಿ ಮಾಡಿಕೊಂಡು ಬೈಕ್ಗೆ ಕಟ್ಕೊಂಡು ಅಲ್ಲಿರೋ ಝೋಂಬಿಗಳನ್ನ ಸಾಯಿಸೋಕೆ ಅಂತ ಹೊರಡ್ತಾನೆ. ಇನ್ನೊಂದು ಕಡೆ ಮಾರ್ಟಿನ್ ಮತ್ತು ಇರೋ ಝೋಂಬಿಗಳು ಅವ್ರನ್ನ ಸಾಯಿಸ್ಬಿಡ್ತಾರೆ ಅಂತ ಮನೇಲೇ ಬಚ್ಚಿಟ್ಕೊಂಡಿರ್ತಾರೆ. ಅಲ್ಲಿ ರಾಯ್ ಅನ್ನೋನು ಬಾಟಲ್ ಬಾಂಬ್ ರೆಡಿ ಮಾಡಿ ಮನೇಲೇ ಬಿಸಾಕ್ಬಿಡ್ತಾನೆ. ಆಗ ಮನೆ ಬೆಂಕಿ ಹತ್ಕೊಳ್ಳುತ್ತೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಹೊರಡ್ತಾರೆ. ಹೊರಗಡೆ ಹೋಗ್ತಾ ಮನೇಲಿದ್ದ ವೆಪನ್ಸ್ ತಗೊಂಡು ಹೋಗ್ತಾರೆ. ಯಾಕಂದರೆ ಅದರಿಂದ ಝೋಂಬಿಗಳನ್ನ ಸಾಯಿಸ್ಬೋದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರು ಹೊರಗಡೆ ಬಂದಿದ್ದೆ ಅವ್ರ ಹಿಂದೆ ಝೋಂಬಿಗಳು ಕೂಡ ಬರ್ತವೆ. ಅವ್ರು ತಂದ ವೆಪನ್ಸಿಂದ ಅವುಗಳನ್ನ ತುಂಡು ತುಂಡಾಗಿ ಸಾಯಿಸ್ತಾ ಬರ್ತಾರೆ.
ಆದರೆ ಒಂದಾದ್ಮೇಲೆ ಒಂದು ಝೋಂಬಿ ಎದ್ದು ಎದ್ದು ಬರ್ತಾ ಇರ್ತವೆ. ಅವರು ಕೂಡ ಝೋಂಬಿಗಳನ್ನ ಕ್ರೂರವಾಗಿ ಸಾಯಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ವಿಗಾರ್ಡ್ ಅಲ್ಲಿಗೆ ಬರ್ತಾನೆ ಮತ್ತು ಅವನ ಹತ್ರ ಇದ್ದ ಮಿಷನ್ ಗನ್ನಿಂದ ಝೋಂಬಿಗಳನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಆದರೂ ಕೂಡ ಝೋಂಬಿಗಳು ಬರ್ತಾನೆ ಇರ್ತವೆ. ವಿಗಾರ್ಡ್ ಝೋಂಬಿಗಳನ್ನ ಸಾಯಿಸೋಕೆ ತುಂಬ ಪ್ರಯತ್ನ ಪಡ್ತಾನೆ ಇರ್ತಾನೆ. ಆದರೆ ಝೋಂಬಿಗಳು ವಿಗಾರ್ಡ್ನ ಕ್ರೂರವಾಗಿ ಸಾಯಿಸ್ತವೆ. ಇಲ್ಲಿ ಉಳಿದಿರೋದು ಇನ್ನು ಇಬ್ಬರಲ್ಲಿ ಮಾರ್ಟಿನ್ ಇದನ್ನೆಲ್ಲ ನೋಡಿ ತುಂಬ ಕೋಪ ಮಾಡ್ಕೊಂಡು ಅಲ್ಲಿರೋ ಝೋಂಬಿಗಳನ್ನ ಸಾಯಿಸೋಕೆ ಹೋಗ್ತಾನೆ. ಸಾಯಿಸ್ತಾ ಸಡನ್ಲಿ ಹೇನಾ ಬರ್ತಾಳೆ. ಆದರೆ ಮಾರ್ಟಿನ್ ಅವಳನ್ನೂ ಕೂಡ ಝೋಂಬಿ ಅಂದ್ಕೊಂಡು ಸಾಯಿಸ್ಬಿಡ್ತಾನೆ. ಅದನ್ನು ನೋಡಿ ತುಂಬ ಬೇಜಾರು ಮಾಡ್ಕೊತಾನೆ. ಆದರೆ ಅವಾಗ ಝೋಂಬಿಗಳ ಸೈನ್ಯದಿಂದ ಅವ್ರನ್ನ ಕಾಪಾಡ್ಕೋಬೇಕಾಗಿರುತ್ತೆ. ಆಗ ಅವ್ರ ಮುಂದೆ ತುಂಬ ಝೋಂಬಿಗಳು ನಿಂತಿರ್ತವೆ. ಅವುಗಳನ್ನ ಸಾಯಿಸೋಕೆ ಇವರು ಕೂಡ ಹೋಗ್ತಾರೆ. ಝೋಂಬಿಗಳ ಸೈನ್ಯ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಒಂದು ಝೋಂಬಿ ಅವನ್ನ ಹಿಡ್ಕೊಂಡು ಅವನ್ನ ಸಾಯಿಸೋಕೆ ಹೋಗ್ತಾ ಅವನ್ನ ಕೈ ಕಚ್ಚುತ್ತೆ. ಅಷ್ಟರಲ್ಲಿ ಅವನಿಗೆ ಸ್ಟ್ರೇಂಜರ್ ಹೇಳಿದ ಮಾತು ಜ್ಞಾಪನ ಬರುತ್ತೆ. ಮತ್ತು ಅವನು ಆ ಝೋಂಬಿನ ಸಾಯಿಸಿ ಆ ಝೋಂಬಿ ಕಚ್ಚಿದ ಕೈನ ಕಟ್ ಮಾಡ್ಕೊತಾನೆ. ಯಾಕಂದರೆ ಅದನ್ನು ಕಟ್ ಮಾಡಿಕೊಂಡ್ರೆ ಆತ ಝೋಂಬಿ ಆಗೋಲ್ಲ ಅಂತ ತಿಳ್ಕೊತಾನೆ. ಅಷ್ಟರಲ್ಲಿ ಇನ್ನೊಂದು ಝೋಂಬಿ ಬಂದು ಅವನ್ನ ಸಾಯಿಸೋಕೆ ಹೋಗುತ್ತೆ. ಆದರೆ ಅವನು ಅದರಿಂದ ತಪ್ಪಿಸ್ಕೊಂಡು ಅದನ್ನು ಕೂಡ ಸಾಯಿಸ್ತಾನೆ. ಇದರಿಂದ ಅಲ್ಲಿದ್ದ ಎಲ್ಲ ಝೋಂಬಿಗಳು ಸಾಯ್ತವೆ. ಇದಾದಮೇಲೆ ಇದನ್ನೆಲ್ಲ ನೋಡ್ದ ಆ ಝೋಂಬಿಗಳ ಕ್ಯಾಪ್ಟನ್ ಕರ್ನಲ್ ಅವರಿಬ್ಬರನ್ನ ನೋಡ್ತಾ ಏನೋ ಹೇಳೋಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಆ ಗುಡ್ಡ ಕೂಡ ಅಲ್ಲಾಡೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿದ್ರೆ ಆ ಹಿಮದ ಒಳಗಡೆಯಿಂದ ಸತ್ತಿದ್ದ ಎಲ್ಲ ಝೋಂಬಿಗಳು ಎದ್ದು ಬರೋಕೆ ಕಾಣಿಸುತ್ತೆ. ಅದನ್ನು ನೋಡಿ ಮಾರ್ಟಿನ್ ಮತ್ತು ರಾಯ್ ತುಂಬ ಹೆದರ್ಕೊತಾರೆ ಮತ್ತು ಅವ್ರ ಪ್ರಾಣ ಉಳಿಸ್ಕೊಳ್ಳೋಕೆ ಅಲ್ಲಿಂದ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂತರ ಕರ್ನಲ್ ಹರ್ಜಗ್ ಅವನ ಕಾಲತ್ರ ಬಿದ್ದಿರೋ ಹ್ಯಾಮರ್ನ ಎತ್ಕೊಳ್ಳುತ್ತೆ. ಅವರು ಓಡಬೇಕಾದ್ರೆ ರಾಯ್ ಕಾಲು ಅಲ್ಲಿ ಒಂದು ಕಡೆ ಸಿಗಾಕೊಳ್ಳುತ್ತೆ. ನಂತರ ಕರ್ನಲ್ ಹರ್ಜಗ್ ಅವನ ಹತ್ರ ರೀಚ್ ಆಗಿ ಹ್ಯಾಮರಿಂದ ಅವನ ತಲೆಗೆ ಹೊಡೆಯುತ್ತೆ. ಆದರೆ ಅಲ್ಲಿ ನೋಡಿದ್ರೆ ಅವನ ಬಾಡಿಯಿಂದ ಅವನ ಕರಳು ಅಂದರೆ ಇಂಟೆಸ್ಟೈನ್ ಕಿತ್ಕೊಂಡು ಮರಕ್ಕೆ ಸಿಗಾಕೊಂಡಿರುತ್ತೆ. ಸತ್ತ ಅವನ ಪ್ಯಾಕೆಟಿಂದ ಕರ್ನಲ್ ಝೋಂಬಿ ವಾಚ್ ತೆಗೆದುಕೊಳ್ಳುತ್ತೆ. ಅದನ್ನ ನೋಡಿದ ಇನ್ನೊಬ್ಬ ಝೋಂಬಿ ತಲೆಯಲ್ಲಿ ಏನೋ ನಡೀತಿದೆ ಅಂತ ಅಲ್ಲಿಂದ ಅವ್ರ ಇದ್ದ ಮನೆ ಕಡೆ ಓಡೋಗ್ತಾನೆ. ಆದರೆ ಅಲ್ಲಿ ಮನೆ ಫುಲ್ಲು ಬೆಂಕಿಯಿಂದ ಸುಟ್ಟೋಗಿರುತ್ತೆ. ಆದರೂ ಅವನು ಅದ್ರ ಒಳಗಡೆ ಹೋಗಿ ಗೋಲ್ಡ್ ಇದ್ದ ಬಾಕ್ಸ್ನ ತಗೊತಾನೆ. ಅಷ್ಟರಲ್ಲಿ ಅಲ್ಲಿಗೆ ಎಲ್ಲ ಝೋಂಬಿಗಳು ಬರ್ತವೆ ಮತ್ತು ಅವನು ಆ ಬಾಕ್ಸ್ನ ಝೋಂಬಿಗಳಿಗೆ ಕೊಡ್ತಾನೆ. ಅದನ್ನು ಈಸ್ಕೊಂಡ ಝೋಂಬಿ ಕರ್ನಲ್ ಶಾಂತನಾಗ್ತಾನೆ. ಇದ್ರ ನಂತರ ಮಾರ್ಟಿನ್ ಅಲ್ಲಿಂದ ಓಡ್ಬಂದು ಕಾರ್ ಹತ್ತುತ್ತಾನೆ. ಆದರೆ ಕೀ ಹುಡುಕ್ಬೇಕಾದ್ರೆ ಅವನ ಪ್ಯಾಕೆಟಿಂದ ಒಂದು ಗೋಲ್ಡ್ ಬಾಕ್ಸ್ನಲ್ಲಿದ್ದ ಕಾಯಿನ್ ಬೀಳುತ್ತೆ. ಅಷ್ಟರಲ್ಲಿ ಕರ್ನಲ್ ಝೋಂಬಿ ಅಲ್ಲಿಗೆ ಬಂದು ನಿಂತಿರುತ್ತೆ ಮತ್ತು ಕಾರ್ ಗ್ಲಾಸ್ ಹೊಡೆದು ಮಾರ್ಟಿನ್ನ ಸಾಯಿಸೋಕೆ ಹೋಗುತ್ತೆ. ಇದರಿಂದ ಮೂವಿ ಎಂಡ್ ಆಗುತ್ತೆ.